ಜನ ಬದಲಾವಣೆಗೆ ಬಹಳ ಸಮಯದಿಂದ ಕಾಯುತ್ತಿದ್ದಾರೆ. ಕರ್ನಾಟಕಕ್ಕೆ ನನ್ನ ಶುಭಾಶಯಗಳು. ದೆಹಲಿಯಲ್ಲಿ ಸದ್ದು ಮಾಡಿದ ಡಿಕೆ ಶಿವಕುಮಾರ್ ಹೇಳಿಕೆ. ಜನ ಬದಲಾವಣೆಗೆ ಬಹಳ ಸಮಯದಿಂದ ಕಾಯ್ತಾ ಇದ್ದಾರೆ. ಕರ್ನಾಟಕಕ್ಕೆ ನನ್ನ ಶುಭಾಶಯಗಳು. ಡಿಕೆಶಿ ಸಿಎಂ ಆಗುವುದನ್ನೇ ಕರ್ನಾಟಕದ ಜನತೆ ಕಾಯ್ತಿದ್ದಾರೆ. ಜನ ಬದಲಾವಣೆಗೆ ಬಹಳ ಸಮಯದಿಂದ ಕಾಯ್ತಾ ಇದ್ದಾರೆ. ಕರ್ನಾಟಕಕ್ಕೆ ನನ್ನ ಶುಭಾಶಯಗಳು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸದ್ದು ಮಾಡಿದ ಡಿಕೆ ಶಿವಕುಮಾರ್ ಹೇಳಿಕೆ. ಎಲ್ಲೆಡೆ ನಿಯೋಜಿತ ಸಿಎಂ ಡಿಕೆಶಿ ಹೇಳಿಕೆಯದ್ದೇ ಚರ್ಚೆ ಆಗ್ತಾ ಇದೆ. ಡಿಕೆಶಿ ಸಿಎಂ ಆಗುವುದನ್ನೇ ಕರ್ನಾಟಕದ ಜನತೆ ಕಾಯ್ತಿದ್ರಾ? ಸಿದ್ದರಾಮಯ್ಯ ಇಳಿಯಲಿ ಅಂತ ರಾಜ್ಯದ ಜನ ಕಾಯ್ತಿದ್ರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಜನ ಬದಲಾವಣೆಗೆ ಬಹಳ ಸಮಯದಿಂದ ಕಾಯ್ತಾ ಇದ್ರು ಅನ್ನುವಂತ ಹೇಳಿಕೆ. ಎಸ್ ನೋಡಿ, ಪಕ್ಷ ಏನು ಬೇರೆ ಅಲ್ಲ, ಒಂದೇ ಪಕ್ಷ. ಸಿದ್ದರಾಮಯ್ಯ ಸಿಎಂ ಆಗಿದ್ರು, ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ರು. ಇಲ್ಲಿ ಬದಲಾವಣೆ ಅಂತ ಬಂದ್ರೆ ರಾಜ್ಯಕ್ಕೆ ಏನ್ ಮಾಡ್ತಾ ಇದೀವಿ ಅನ್ನುವಂಥ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಿಲುವು ಒಂದೇ ಆಗಿರ್ಬೇಕಲ್ವಾ? ಜನ ಬದಲಾವಣೆಗೆ ಕಾಯ್ತಾ ಇದ್ರು ಅಂತ ಅಂದ್ರೆ ಯಾವ ಬದಲಾವಣೆಗೆ? ಸಿದ್ದರಾಮಯ್ಯರನ್ನ ಕೆಳಗಿಳಿಯಲಿ ಅಂತ ರಾಜ್ಯದ ಜನ ಕಾಯ್ತಾ ಇದ್ರ, ಅಥವಾ ಡಿಕೆಶಿ ಸಿಎಂ ಆಗುವುದನ್ನೇ ಕರ್ನಾಟಕದ ಜನತೆ ಕಾಯ್ತಾ ಇದ್ರ? ಅಂದ್ರೆ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಭರ್ಜರಿ ಸಿದ್ಧತೆ. 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಬುಧವಾರ ತೀವ್ರ ಪೈಪೋಟಿ ಹಿನ್ನೆಲೆ ಡಿಸಿಎಂ ಹುದ್ದೆ ಸೃಷ್ಟಿಸಲು ನಿರ್ಧಾರ ತೆಗೆದುಕೊಳ್ತಾರಾ? ಡಿಕೆಶಿ ಜೊತೆಗೆ ಯಾವ ಡಿಸಿಎಂ ಪ್ರಮಾಣ ವಚನ ಸ್ವೀಕರಿಸಲ್ಲ. ಸಂಪೂರ್ಣ ಸಂಪುಟ ರಚನೆಯ ಬಳಿಕವೇ ತೀರ್ಮಾನ ಸಾಧ್ಯತೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಭರ್ಜರಿ ಸಿದ್ಧತೆ ಆಗ್ತಾ ಇದೆ. ಒಂದ್ ಕಡೆ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇತ್ತು. ಆದ್ರೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಬಟ್ ಇಲ್ಲಿ ಡಿಸಿಎಂ ಆಗಿ ಯಾರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡೋದಿಲ್ಲ. ತೀವ್ರ ಪೈಪೋಟಿ ಇದೆ. ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ ಯಾರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅನ್ನುವಂಥದ್ದು ಇಲ್ಲಿದೆ. ನ್ಯಾಯ ಅನ್ನೋ ಪದವನ್ನ ಹಿಂದೆ ಇಕ್ಕಿ 2028ರ ಎಲೆಕ್ಷನ್ ಅನ್ನ ಮುಂದೆ ಇಟ್ಕೊಂಡು ನೋಡಿದಾಗ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು? ಜಾತಿವಾರು ಲೆಕ್ಕಾಚಾರ ಮಾಡ್ಕೊಂಡ್ರೆ ಒಕ್ಕಲಿಗ ಸಮುದಾಯನ, ಈಗ ಅಹಿಂದ ನಾಯಕನನ್ನ ಕೆಳಗಿಳಿಸಿರುವಂಥದ್ದು, ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕಾ? ದಲಿತ ಸಮುದಾಯಕ್ಕೆ ಕೊಡಬೇಕಾ? ಯಾವ ಸಮುದಾಯಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು, ಯಾವ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು. ಅಲ್ಪಸಂಖ್ಯಾತರಿಗೆ ಏನಾದರೂ ಅವಕಾಶ ಮಾಡಿಕೊಡಬೇಕಾ? ಎಲ್ಲವೂ ಕೂಡ ಹೈಕಮಾಂಡ್ ಮುಂದೆ, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮುಂದೆ ಇರುವಂಥ ಸವಾಲುಗಳು. ಇದನ್ನೆಲ್ಲವನ್ನ ಪರಿಗಣಿಸಿಕೊಂಡು ಡಿಸಿಎಂ ಸ್ಥಾನವನ್ನ ಆಯ್ಕೆ ಮಾಡಬೇಕಾಗುತ್ತೆ.